ಮಾನ್ಯ ಕಲಬುರಗಿ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆಜಿ ಅವರು ನವೆಂಬರ್ 1, 2025ರಂದು ಅರ್ಹತೆ ಇಲ್ಲದ ಒಬ್ಬ ಅಧಿಕಾರಿನ ಇವ್ಯಾಲ್ಯೂಯೇಷನ್ ರಿಜಿಸ್ಟರ್ ಹುದ್ದೆಗೆ ನೇಮಕ ಮಾಡಿ ಅಂತೇಳಿ ಉನ್ನತ ಶಿಕ್ಷಣ ಇಲಾಖೆಯ ಸಚಿವರಿಗೆ ಶಿಫಾರಸು ಮಾಡ್ತಾರೆ ಡಾಕ್ಟರ್ ನಿಂಗಪ್ಪ ಕಣ್ಣೂರನ್ನವರನ್ನ. ಡಾಕ್ಟರ್ ನಿಂಗಪ್ಪ ಕಣ್ಣೂರು ಇವರ ಮೂಲ ಹುದ್ದೆ ಏನಂದ್ರೆ ಫಿಸಿಕಲ್ ಡೈರೆಕ್ಟರ್ ಇರ್ತಾರೆ. ಇವರು ಫಿಸಿಕಲ್ ಡೈರೆಕ್ಟರ್ ಹುದ್ದೆ ಇರೋರನ್ನ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಇವ್ಯಾಲ್ಯೂಯೇಷನ್ ರಿಜಿಸ್ಟರ್ ಹುದ್ದೆಗೆ ನೇಮಕ ಮಾಡಿ ಪೂರ್ಣಾವಧಿಗೆ ನೇಮಕ ಮಾಡಿ ಅಂತ ಶಿಫಾರಸು ಮಾಡ್ತಾರೆ ನಮ್ಮ ಕಲಬುರಗಿಯ ಉಸ್ತುವಾರಿ ಸಚಿವರಾದ ಮಾನ್ಯ ಪ್ರಿಯಾಂಕ್ ಖರ್ಗೆಜಿ ಅವರು. ಅದರಂತೆ ಉನ್ನತ ಶಿಕ್ಷಣ ಇಲಾಖೆ ಸರ್ಕಾರ ಅಧೀನ ಕಾರ್ಯದರ್ಶಿಗಳು ಒಂದು ಗುಲ್ಬರ್ಗಾ ವಿಸಿಯವರಿಗೆ ಒಂದು ಸ್ಪಷ್ಟನೆ ಕೇಳುತ್ತೆ. ಏನಂದ್ರೆ ಡಾಕ್ಟರ್ ನಿಂಗಪ್ಪ ಕಣ್ಣೂರು ದೈಹಿಕ ವಿಭಾಗದಲ್ಲಿ ಫಿಸಿಕಲ್ ಡೈರೆಕ್ಟರ್ ಅಂತ ಕೆಲಸ ಮಾಡ್ತಾ ಇದ್ದಾರೆ, ಇವರು ಅರ್ಹತೆ ಹೊಂದಿದ್ದಾರಾ ಅಂತ ಕೇಳುತ್ತೆ. ಅದಕ್ಕೆ 3/2/2026ರಂದು ಗುಲ್ಬರ್ಗಾ ವಿಸಿಯವರು ಸ್ಪಷ್ಟವಾಗಿ ಉತ್ತರ ಕಳಿಸ್ತಾರೆ. ನಿಂಗಪ್ಪ ಕಣ್ಣೂರು ಅವರು ಇವರಿಗೆ ಯಾವುದೇ ಅರ್ಹತೆ ಇರುವುದಿಲ್ಲ, UGC ನಿಯಮಾವಳಿಯಲ್ಲಿ ಇವರಿಗೆ ಈ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ರಿಜಿಸ್ಟರ್ ಇವ್ಯಾಲ್ಯೂಯೇಷನ್ ಹುದ್ದೆಗೆ ನೇಮಕ ಮಾಡಲು ಅನರ್ಹರಾಗಿರುತ್ತಾರೆ ಅಂತ, ಇವರಿಗೆ ಅರ್ಹತೆ ಇರುವುದಿಲ್ಲ ಅಂತ ಸ್ಪಷ್ಟವಾಗಿ ಉತ್ತರ ಕೊಟ್ಟರು ಕೂಡ ನಮ್ಮ ಕಲಬುರಗಿ ಉಸ್ತುವಾರಿ ಸಚಿವರ ಶಿಫಾರಸಿನ ಮೇಲೆ ಉನ್ನತ ಶಿಕ್ಷಣ ಇಲಾಖೆ ಅವರಿಗೆ ರಿಜಿಸ್ಟರ್ ಇವ್ಯಾಲ್ಯೂಯೇಷನ್ ಪೋಸ್ಟ್ಗೆ ನೇಮಕ ಮಾಡುತ್ತೆ. ನೋಡಿ, ಇದೇ ಡಾಕ್ಟರ್ ನಿಂಗಪ್ಪ ಕಣ್ಣೂರು ಅವರು ಮಾಸ್ ಕಾರ್ಡ್ ಪ್ರಿಂಟ್ ಹಗರಣದಲ್ಲಿ ಅವ್ರದ್ದು ಕೂಡ ಹೆಸರಾಗಿ ಬಂದಿದೆ ಅಂತ ಈಗಾಗಲೇ ಪತ್ರಿಕೆಯಲ್ಲಿ ವರದಿಯಾಗಿದೆ. ಇಷ್ಟಿದ್ರೂ ಕೂಡ ಮಾನ್ಯ ಉಸ್ತುವಾರಿ ಸಚಿವರು ಇವರಿಗೆ ಶಿಫಾರಸು ಮಾಡ್ತಾರೆ, ಅವರಿಗೆ ಅಲ್ಲಿ ಆ ಅರ್ಹತೆ ಇಲ್ಲದವರನ್ನ ಆ ಹುದ್ದೆಗೆ ನೇಮಕ ಮಾಡ್ತಾರೆ. ಇದಕ್ಕೆ ಇದು ಹೊರಗಡೆ ಬಂದಾಗ ಮಾಧ್ಯಮದ ಮಿತ್ರದ ಉಸ್ತುವಾರಿ ಸಚಿವರಿಗೆ ಪ್ರಶ್ನೆ ಮಾಡಿದಾಗ ಅವ್ರು ಹೇಳ್ತಾರೆ, ನನಗೆ ಅಪ್ಲಿಕೇಶನ್ ಆಫ್ ಮೈಂಡ್ ಇರಲಿಲ್ಲ ಅಂತೇಳಿ. ಸರ್, ತಾವು ಯಾವ ವರ್ಡ್ ಯೂಸ್ ಮಾಡ್ತಾ ಇದ್ದಾರೆ ನೋಡಿ, ಅಪ್ಲಿಕೇಶನ್ ಆಫ್ ಮೈಂಡ್ ನನಗೆ ಇರಲಿಲ್ಲ, ನಂದೇ ಸಹಿ ಇದೆ, ನಾನೇ ಒಪ್ಕೋತೇನೆ ಅಂತ ಹೇಳ್ತಾರೆ. ಬಟ್ ಅದಕ್ಕೆ ನಾನು ಜವಾಬ್ದಾರಿ ತಗೊಳ್ಳಬೇಕಾಗ್ತದೆ. ನನ್ನ ಸಿಗ್ನೇಚರ್ ಇದ್ರೆ ಐ ಹ್ಯಾವ್ ಟು ಬಿ ರೆಸ್ಪಾನ್ಸಿಬಲ್. ಈಗ ಯಾರೋ ಹೇಳಿರ್ತಾರೆ, ಅದಕ್ಕೆ ನಾವು ಮಾಡಿರ್ತೀವಿ. ಬಹುಶಃ ಅಪ್ಲಿಕೇಶನ್ ಆಫ್ ಮೈಂಡ್ ಇರಲಿಲ್ಲ ಅನ್ಸುತ್ತೆ ಅವಾಗ ನಮ್ಮದು. ಆದರೆ ನೀವು ಒಪ್ಕೊಂಡಾಗ ಅರ್ಹತೆ ಇಲ್ಲದವರನ್ನ ಅನರ್ಹ ಇದ್ದವರನ್ನ ನೀವು ಈ ಹುದ್ದೆಗೆ ಅಂತ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ಅಲ್ಲಿರುತ್ತೆ, ಪರೀಕ್ಷೆ ಬರೆದಂಥ ಪ್ರಶ್ನೆ ಉತ್ತರ ಪತ್ರಗಳಲ್ಲಿರುತ್ತೆ, ಆ ಮೌಲ್ಯಮಾಪನ ರಿಜಿಸ್ಟರ್ ಹುದ್ದೆಗೆ ಅರ್ಹತೆ ಇಲ್ಲರನ್ನು ನೇಮಿಸಿ ಏನು ಮಾಡಕ್ಕೆ ತಾವು ಹೋಗ್ತಿದ್ದಾರೆ ಅಂತ ತಿಳಿತಾ ಇಲ್ಲ ನಮಗೆ. ಇಲ್ಲಿ ಸ್ಪಷ್ಟವಾಗಿ ಮೇಲ್ನೋಟ ಕಂಡು ಬರ್ತಾ ಇದೆ ಏನಂದ್ರೆ ಇದು ವರ್ಗಾವಣೆ ದಂಧೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಇದರಂತೆ ಅರ್ಹತೆ ಇಲ್ಲದವರನ್ನ ಅಲ್ಲಿ ಕೂಡಿಸಿ ಲಕ್ಷಾಂತರ ರೂಪಾಯಿ ಪಡೆದು ಅಲ್ಲೇ ಕೂಡಿಸಿರ್ಬೋದು. ನೀವೇ ನಿಮ್ಮ ಮಾಧ್ಯಮದವರು ಪ್ರಶ್ನೆ ಕೇಳಿದಾಗ ಹೇಳ್ತೀರಿ, ನನಗೆ ಅಪ್ಲಿಕೇಶನ್ ಮಾಡಿರಲಿಲ್ಲ, ಹೌದ್ರಿ ನಾನೇ ಸಹಿ ಮಾಡಿದ್ದು ಒಪ್ಕೊಳ್ಬೇಕಾಗತ್ತೆ ಅಂತೇಳಿ. ಸರ್, ಅಷ್ಟು ಹೇಳಿದಾಗ ಇದನ್ನು ನಾನು ರದ್ದುಪಡಿಸ್ತೀನಿ ಅಂತ ನಾವು ಇಲ್ಲಿ ಇವ್ರಿಗೆ ಹೇಳೇ ಇಲ್ಲ. ಅದರಂತೆ ತಾವು ಇನ್ನೊಂದು ವರ್ಗಾವಣೆ ದಂಧೆ ಮಾಡ್ತೀರಿ. ನಿಮ್ಮ ಎಕ್ಸ್ ಖಾತೆಯಲ್ಲಿ, ಸೋಷಿಯಲ್ ಮೀಡಿಯಾ ಎಕ್ಸ್ ಖಾತೆಯಲ್ಲಿ 3 ಸೆಪ್ಟೆಂಬರ್ 3, 2025 ತಾವು ಬರ್ಕೋತೀರಿ, PDOಗಳ ವರ್ಗಾವಣೆಯನ್ನು ರೋಸ್ಟರ್ ಮೂಲಕ ನಾನು ಮಾಡ್ತೀನಿ ಅಂತ. ಇದೊಂದು ಚಾರಿತ್ರಾತ್ಮಕ ದಿನ ಆಗಿದೆ ಅಂತೇಳಿ ಸೆಪ್ಟೆಂಬರ್ 3, 2025ರಂದು ತಾವೇ ತಮ್ಮ ಎಕ್ಸ್ ಖಾತೆಯಲ್ಲಿ ಬರ್ಕೋತೀರಿ. ಇದೊಂದು ಪಾರದರ್ಶಕವಾಗಿ ನಡೆಯುತ್ತೆ, ತುಂಬ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀರಿ, ಮತ್ತು PDOಗಳಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀರಿ. ಆದರೆ ಇದೇ ತಿಂಗಳ ದಿನಾಂಕ 7/5/2026ರಂದು ನೀವು ಹಲವಾರು PDOಗಳನ್ನು ವರ್ಗಾವಣೆ ಮಾಡ್ತೀರಿ. ಅದು ಏನಂದರೆ ಆಡಳಿತ ದೃಷ್ಟಿಯಿಂದ ಅಂತ ಹೇಳ್ತೀರಿ. ನೀವು ಒಂದು ಕಡೆ ಹೇಳ್ತೀರಿ ರೋಸ್ಟರ್ ಮೂಲಕ ಮಾಡಬೇಕು, ನಾನು ತುಂಬ ಒಳ್ಳೆ ಕೆಲಸ ಮಾಡಿದೆ, ಇದೊಂದು ಚರಿತ್ರ ದಿನ ಆಗಿದೆ ಅಂತ ಹೇಳ್ತೀರಿ. ಇಲ್ಲಿ ನೋಡಿದ್ರೆ ವರ್ಗಾವಣೆ ದಂಧೆ ಚಾಲು ಆಗುತ್ತೆ, PDOಗಳನ್ನು ವರ್ಗಾವಣೆ ಮಾಡ್ತೀರಿ. ಇದಕ್ಕೆ ಈ ಥರ ವರ್ಗಾವಣೆ ಮಾಡಬಾರ್ದು ಅಂತೇಳಿ PDO ಸಂಘದ ರಾಜ್ಯಾಧ್ಯಕ್ಷರು ನಿಮಗೆ ಪತ್ರವನ್ನು ಬರೀತಾರೆ. 8/5/2026 ನೀವು ಪತ್ರ ಬರೀತಾರೆ. ಆಡಳಿತ ಹಿತದೃಷ್ಟಿಯಿಂದ ನೀವು ಏನು ರೋಸ್ಟರ್ ಮೂಲಕ ಮಾಡಿದ್ರೆ ತುಂಬ ಒಳ್ಳೆ ಕೆಲಸ ಮಾಡಿದ್ರಿ, ಅದರಂತೆ ರೋಸ್ಟರ್ ಮೂಲಕ ವರ್ಗಾವಣೆ ಮಾಡಿ ಅಂತ ಹೇಳ್ತಾರೆ. ಆದರೂ ಕೂಡ ನೀವು ಈಗಾಗಲೇ ವರ್ಗಾವಣೆ ದಂಧೆಯಲ್ಲಿ ಈ PDOಗಳನ್ನು ಟ್ರಾನ್ಸ್ಫರ್ ಮಾಡಿದ್ದೀರಿ. ನಮ್ಮ ಕಲಬುರಗಿಯಲ್ಲಿ ಯಾವ ಥರ ನಡೀತಾ ಇದೆ ಅಂದರೆ, ಒಂದು ವರ್ಗಾವಣೆ ಯಾವುದೇ ಸಿಂಗಲ್ ವರ್ಗಾವಣೆ ಆದರೂ ಕೂಡ ಆಗಬೇಕಾದ್ರೂ ಕೂಡ ಮಾನ್ಯ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆಜಿಯವರ ಟಿಪ್ಪಣಿ ಅಥವಾ ಶಿಫಾರಸು ಪತ್ರ ಬೇಕೇ ಬೇಕು. ಒಂದು ವೇಳೆ ಇವರ ಪತ್ರ ಇಲ್ಲದೆ ವರ್ಗಾವಣೆ ಆದರೆ ಅದು ಹೋಲ್ಡ್ ಆಗುತ್ತೆ. ಇಂಥ ಉದಾಹರಣೆಗಳು ನಮ್ಮ ಕಲಬುರಗಿಯಲ್ಲಿ ಸಾಕಷ್ಟಿದ್ದಾವೆ. ನಾನು ಮಾನ್ಯ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆಜಿ ಅವರಿಗೆ ಪ್ರಶ್ನೆ ಮಾಡೋಕ್ಕೆ ಇಷ್ಟಪಡ್ತೀನಿ. ತಾವು ಅಂತಾರಾಷ್ಟ್ರೀಯ ಮಟ್ಟದ ವಿದ್ಯಮಾನಗಳ ಬಗ್ಗೆ ವಿಷಯಗಳ ಬಗ್ಗೆ ಮಾಧ್ಯಮದಲ್ಲಿ ಮಾಡ್ತೀರಿ, ಪುಕ್ಸಟೆ ಪ್ರಚಾರ ಪಡೆಯಲು ಏನೇನೋ ಹೇಳ್ತೀರಿ, ಆದರೆ ಅಪ್ಲಿಕೇಶನ್ ಆಫ್ ಮೈಂಡ್ ನಿಮ್ಮದೇ ಇರಲಿಲ್ಲ ಅಂತ ನೀವೇ ಒಪ್ಕೊಂಡಿದ್ದೀರಿ. ಸರ್, ತಮ್ಮ ಇಷ್ಟು 2 ದೊಡ್ಡ ಪೋರ್ಟ್ಫೋಲಿಯೋಗಳನ್ನು ತಾವು ನಿಭಾಯಿಸ್ತಾ ಇದ್ದೀರಿ. ನಿಮ್ಮ ಹತ್ರನೇ ಅಪ್ಲಿಕೇಶನ್ ಮೈಂಡ್ ಆಗಿ ಇರಲಿಲ್ಲ ಅಂದರೆ ಯಾರು ಆಡಳಿತ ವ್ಯವಸ್ಥೆ ಎಲ್ಲಿ ಹೋಗುತ್ತೆ ಅಂತ ಇಲ್ಲೇ ತಿಳಿತಾ ಇದೆ. ಈ ವರ್ಗಾವಣೆ ದಂಧೆ ಕೂಡಲೇ ನಿಲ್ಲಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಇಂಥ ಶಿಫಾರಸುಗಳನ್ನು, ಯಾವುದೇ ಶಿಫಾರಸುಗಳನ್ನು ಪಡಿಬಾರ್ದು. ಯಾಕಂದರೆ ಅರ್ಹತೆ ಇಲ್ಲದವರನ್ನು ಹಣ ಪಡೆದು ಅಲ್ಲಿ ಕೂಡಿಸುವುದು, ಅಲ್ಲಿ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ಇದೆ. ಇವ್ಯಾಲ್ಯೂಯೇಷನ್ ರಿಜಿಸ್ಟ್ರಲ್ಲಿ ಈಗಾಗಲೇ ಎಷ್ಟೋ ಅಕ್ರಮಗಳು, ಪರೀಕ್ಷಾ ಅಕ್ರಮಗಳು ನಮ್ಮ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ನಡೆದಿದ್ದಾವೆ. ಈ B.Ed ಪರೀಕ್ಷೆಯ ರಿಸಲ್ಟೇ ಬರಲಿಲ್ಲ. 2 ಸೆಮಿಸ್ಟರ್ ರಿಸಲ್ಟ್ 1 ವರ್ಷ ಆದಮೇಲೆ ಬಿಡುಗಡೆ ಮಾಡಿದ್ದಾರೆ. ಯಾಕಂದ್ರೆ ಅಲ್ಲಿ ಅಕ್ರಮ ನಡೆದಿತ್ತು. ಎಷ್ಟೋ ಸತ್ಯಶೋಧನಾ ಸಮಿತಿಗಳು, ಎನ್ಕ್ವೈರಿ ಆಫೀಸರ್ಗಳು ಬಂದು ಎನ್ಕ್ವೈರಿ ಮಾಡಿದ್ರು ಕೂಡ ಯಾವುದೇ ಆಕ್ಷನ್ ಆಗಿಲ್ಲ. ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ. ಮತ್ತೆ ನಮ್ಮ ಸಚಿವರು ನಮ್ಮ ಭಾಗದ ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ
ಆಟ ಆಡ್ತಾ ಇದ್ದಾರೆ, ಇವು ಕಳ್ಳಾಟ ಆಡ್ತಾ ಇದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ತಾವೇ ಎಷ್ಟೋ ಬಾರಿ PSI ಹಗರಣದಲ್ಲಿ ಎಷ್ಟೋ ಬಾರಿ ಪತ್ರಿಕಾಗೋಷ್ಠಿ ಮಾಡಿದ್ದೀರಿ. ನೋಡಿ BJP ಸರ್ಕಾರದಲ್ಲಿ ಎಷ್ಟು ಇವ್ರು ಶಾಮೀಲಾಗಿದ್ದಾರೆ, ಅವ್ರು ಶಾಮೀಲಾಗಿದ್ದಾರೆ, ಆದರೆ ಅದಕ್ಕೆ ಒಂದು PIL ಕೂಡ ತಾವು ಹಾಕಿದಿರಿ. ಆ PIL ಏನಾಯಿತು ಅಂತ ನಾನು ಈ ಮೂಲಕ ಕೇಳಲು ಇಷ್ಟಪಡ್ತೇನೆ. ಮಾನ್ಯ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಸರ್ ಅವರೇ, ನೀವು PSI ಹಗರಣದಲ್ಲಿ ಆಗ್ತಕ್ಕಂಥ ಹಗರಣ ಆಗಿದ್ದಂದು PIL ತಾವು ಹೈಕೋರ್ಟಲ್ಲಿ, ಬೆಂಗಳೂರು ಹೈಕೋರ್ಟಲ್ಲಿ ಸಲ್ಲಿಸಿದಿರಿ. ಆ PIL ಏನಾಗಿದೆ ಅಂತ ತಾವು ಸಾರ್ವಜನಿಕರಿಗೆ ಸ್ಪಷ್ಟಪಡಿಸಬೇಕು. ಮತ್ತೆ ಇಂಥ ಅಕ್ರಮ ದಂಧೆ, ವರ್ಗಾವಣೆ ದಂಧೆ ಕೂಡಲೇ ನಿಲ್ಲಿಸಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಅವ್ರು ಯಾವಾಗಲೂ ಹೇಳ್ತಾರೆ, ನನ್ನ 6ನೇ ಗ್ಯಾರಂಟಿ ಏನಂದರೆ ಭ್ರಷ್ಟಾಚಾರವನ್ನು ತಡೆಯೋದು, ಭ್ರಷ್ಟರನ್ನ ಜೈಲಿಗೆ ಹಾಕೋದು ಅಂತ ಹೇಳಿ. ಆದರೆ ನಾನು ಈಗ ಹೇಳಕ್ಕೆ ಇಷ್ಟಪಡ್ತೇನೆ, ಇವರ 6ನೇ ಗ್ಯಾರಂಟಿ ಏನಂದರೆ ಕಲಬುರಗಿಯಲ್ಲಿ ಭ್ರಷ್ಟರನ್ನ ಆ ಹುದ್ದೆಗೆ ನೇಮಕ ಮಾಡೋದು, ಅರ್ಹತೆ ಇಲ್ಲದವರನ್ನ ಆ ಹುದ್ದೆಗೆ ನೇಮಕ ಮಾಡೋದು, ಶಿಫಾರಸು ಮಾಡೋದು, ವರ್ಗಾವಣೆ ದಂಧೆನೇ ಇವರ 6ನೇ ಗ್ಯಾರಂಟಿ.